ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆರ್ಸಿಬಿ ಬೌಲರ್ಗಳ ದಾಳಿಗೆ ಗುಜರಾತ್ ಟೈಟನ್ಸ್ ಗಲಿಬಿಲಿ. ಬೆಂಗಳೂರು ಟೀಮ್ ಗೆಲ್ಲೋದಕ್ಕೆ ಇನ್ನೊಂದೇ ಮೆಟ್ಟಿಲು. ಆರ್ಸಿಬಿ ಬೌಲರ್ಗಳ ದಾಳಿಗೆ ಗುಜರಾತ್ ಟೈಟನ್ಸ್ ಗಲಿಬಿಲಿ. ಆರ್ಸಿಬಿ ಬೌಲರ್ಗಳ ದಾಳಿಗೆ ಗುಜರಾತ್ ಟೈಟನ್ಸ್ ಗಲಿಬಿಲಿಯಾಗಿದೆ. ಬೆಂಗಳೂರು ಟೀಮ್ ಗೆಲ್ಲೋದಕ್ಕೆ ಇನ್ನೊಂದೇ ಮೆಟ್ಟಿಲಷ್ಟೇ ಬಾಕಿ ಇರೋದು. ಆರ್ಸಿಬಿಗೆ 156 ರನ್ಗಳ ಟಾರ್ಗೆಟ್ ಅನ್ನ ನೀಡಿರೋ ಗುಜರಾತ್ ಟೈಟನ್ಸ್. ಇನ್ನು ಸತತ 2ನೇ IPL ಟ್ರೋಫಿ ಮೇಲೆ ಆರ್ಸಿಬಿ ಕಣ್ಣು ಬಿದ್ದಿರುವಂತದ್ದು. 155 ರನ್ಗೆ ಟೈಟನ್ಸ್ ಕಟ್ಟಿ ಹಾಕಿದ ಬೆಂಗಳೂರು ಬೌಲರ್ಸ್. ಗುಜರಾತ್ ಟೈಟನ್ಸ್ 8 ವಿಕೆಟ್ಗಳ ನಷ್ಟಕ್ಕೆ 155 ರನ್ ಆಗಿದೆ. ಇನ್ನು ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ರೋಚಕ ಕದನ ಅಂತಾನೆ ಹೇಳ್ಬೋದು. ಇನ್ನು ತವರಲ್ಲೇ ಗುಜರಾತ್ ಟೈಟನ್ಸ್ಗೆ ಸವಾಲಾಗಿದೆ ಆರ್ಸಿಬಿ ಪಡೆ. ವಾಷಿಂಗ್ಟನ್ ಸುಂದರ್ 37 ಎಸೆತಗಳಲ್ಲಿ 50 ರನ್ ಅನ್ನ ಬಾರಿಸಿದ್ದಾರೆ. ನಿಶಾಂತ್ ಸಿಂಧು 20, ಹಾಗೆ ಅರ್ಷದ್ ಖಾನ್ 15, ಜೋಸ್ ಬಟ್ಲರ್ 19, ಶುಭಮನ್ ಗಿಲ್ 10, ಸಾಯಿ ಸುದರ್ಶನ್ 12 ರನ್ ಅನ್ನ ಬಾರಿಸಿರುವಂತದ್ದು. ಈಗಾಗಲೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ವಿರುದ್ಧದ ಫೈನಲ್ ಪಂದ್ಯದಲ್ಲಿ 3ನೇ ಅಂಪೈರ್ ನೀಡಿದ ತೀರ್ಪು ಈಗ ಚರ್ಚೆಗೆ ತುಂಬಾನೇ ಗ್ರಾಸವಾಗಿರುವಂತದ್ದು. ಇನ್ನಿಂಗ್ಸ್ನ 10ನೇ ಓವರಿನ ಕೊನೆಯ ಎಸೆತ ವಾಷಿಂಗ್ಟನ್ ಸುಂದರ್ ಅವರು 6 ಸಿಡಿಸಲು ಹೋಗಿ ಬಾಲ್ ಅನ್ನ ಡೀಪ್ ಪೈನ್ ಕಡೆ ಹೋಯಿತು. ಇದೇ ವೇಳೆ ಅಲ್ಲಿದ್ದ ಜೋರ್ಡಾನ್ ಕಾಕ್ಸ್ ಡೈವ್ ಮಾಡಿ ಬಾಲ್ ಅನ್ನ ಹಿಡಿದು ಔಟ್ ಆಗಿದ್ದಾರೆ ಅಂತ ಹೇಳಿ ಈಗಾಗಲೇ ಸಂಭ್ರಮಿಸಿದ್ದಾರೆ. ಒಂದ್ ಕಡೆ ಇನ್ನು ಈಗಾಗಲೇ ಆರ್ಸಿಬಿ ಹಾಗೂ ಗುಜರಾತ್ ಟೈಟನ್ಸ್ ಅಹಮದಾಬಾದ್ನಲ್ಲಿ ಹೈ ವೋಲ್ಟೇಜ್ ಪಂದ್ಯ ಅಂತಾನೆ ಹೇಳ್ಬೋದು. ಈಗಾಗಲೇ ಒಂದ್ ಕಡೆ ರಣರೋಚಕ ಪಂದ್ಯ ಇದು. ಅದರಲ್ಲೂ ಕೂಡ ನಮ್ಮ ಬೆಂಗಳೂರಿನ ಜನರು ಕೂಡ ಆರ್ಸಿಬಿ ಗೆದ್ದೇ ಗೆಲ್ಲುತ್ತೆ ಅಂತ ಹೇಳಿ ಕಾದು ಕುಳಿತಿದ್ದಾರೆ. ಇನ್ನು ಆಲ್ರೆಡಿ ಈಗ ಅಹಮದಾಬಾದ್ ನಮ್ಮ ಆರ್ಸಿಬಿ ಟೀಮ್ ಕೂಡ ಟಾಸ್ ಕೂಡ ಗೆದ್ದಾಗಿದೆ, ಫೀಲ್ಡಿಂಗ್ ಕೂಡ ಮುಗಿಸಾಗಿದೆ. ಈಗ ಆರ್ಸಿಬಿ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದೆ. ಇನ್ನು ಹಾಗಾದ್ರೆ ಯಾರು ಗೆಲ್ತಾರೆ ಹಾಗಾದ್ರೆ ಇವತ್ತಿನ ರೋಚಕ ಪಂದ್ಯದಲ್ಲಿ ಅನ್ನೋದು ಒಂದ್ ರೀತಿಯಾಗಿ ರೋಚಕ ಪಂದ್ಯನೇ ಅನ್ಬೋದಿದು. ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ರೋಚಕ ಕದನ ಈಗ ನಡೀತಾ ಇದೆ. ಇನ್ನು ಒಂದ್ ಕಡೆ ಸುಂದರ್ ಕೂಡ ಔಟ್ ಆಗಿದ್ದಾರೆ. ಸುಂದರ್ ಔಟ್ ಆದ ಕ್ರೀಸ್ಗೆ ತೆರಳ್ತಾ ಇದ್ರು. ಇದೇ ವೇಳೆ 3ನೇ ಅಂಪೈರ್ಗೆ ತೀರ್ಪು ಈಗ ವರ್ಗಾವಣೆ ಆದ ಕಾರಣ ಬೌಂಡರಿ ಗೆರೆ ಬಳೆ ನಿಂತರು ಅನ್ನೋದು ಈಗಾಗಲೇ ಮಾಹಿತಿ ಬೆಳಕಿಗೆ ಬರ್ತಾ ಇದೆ. ಹಾಗಾದ್ರೆ ಇನ್ನು ಒಂದ್ ಕಡೆ ಈ ಪಂದ್ಯದಲ್ಲಿ ನಾಟ್ಔಟ್ ತೀರ್ಪು ಬಂದರೂ ಕೂಡ ಆರ್ಸಿಬಿ ಮತ್ತು ಗುಜರಾತ್ ಮಧ್ಯೆ ಏಪ್ರಿಲ್ 30ರಂದು ಇದೇ ಮೋದಿ ಮೈದಾನದಲ್ಲಿ ರಜತ್ ಪಾಟಿದಾರ್ ಔಟ್ ಆದ ಬಗ್ಗೆ ಅಭಿಮಾನಿಗಳು ಈಗ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಇನ್ನು ಈ ಹಿಂದೆಯೂ ಕೂಡ ಇದೇ ರೀತಿಯಾದಂತಹ ಟ್ವಿಸ್ಟ್ ಈ ಹಿಂದೆಯೂ ಕೂಡ ನಡೆದಿತ್ತು. ಈಗ ಮತ್ತೆ ಅದು ಮರುಕಳಿಸಿದೆ. ಇನ್ನು ಆರ್ಸಿಬಿ ಇನ್ನು ಕಪ್ ಗೆಲ್ಲೋದಕ್ಕೆ ಒಂದೇ ಹೆಜ್ಜೆ ಬಾಕಿ ಇದೆ ಅನ್ಬೋದು.